ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾರು ಲರ್ನಿಂಗ್ ಹಬ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಫಸ್ಟ್ ಲೆಸನ್ ದ ಎನ್ಚಾಂಟೆಡ್ ಪೂಲ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಬನ್ನಿ ಇವತ್ತು ಅದೇ ಕ್ಲಾಸ್ನ ಪಾರ್ಟ್ 2 ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾವು ಪಾಂಡವರು ವನವಾಸಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅವರು ಬಾಯಾರಿಕೆಯಾಗಿ ದಣಿದಿರ್ತಾರೆ. ಆವಾಗ ಯುಧಿಷ್ಠಿರ ತಮ್ಮಂದರಿಗೆ ನೀರನ್ನು ಹುಡ್ಕೊಂಬರೋದಕ್ಕೆ ಕಳಿಸ್ತಾನೆ. ಒಬ್ಬರ ನಂತರ ಒಬ್ಬರು ನೀರನ್ನು ಹುಡ್ಕೊಂಬಂದು ಅವರು ವಾಪಸ್ ಬರೋದಿಲ್ಲ. ಅಲ್ಲಿ ಒಂದು ಮಾಯಾ ಕೊಳ ಇರುತ್ತೆ, ಮಾಂತ್ರಿಕ ಕೊಳ ಇರುತ್ತೆ. ಆ ಕೊಳದಲ್ಲಿ ನೀರನ್ನು ಕುಡಿಯೋದಕ್ಕೆ ಹೋಗಿ ಅಶರೀರವಾಣಿ ಎಚ್ಚರಿಕೆ ಕೊಟ್ಟರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿ ಅವರು ಅಲ್ಲಿ ಸತ್ತಿರೋ ಥರ ಕೊಳದ ಬಳಿ ಬಿದ್ದಿರ್ತಾರೆ. ಪ್ರತಿಯೊಬ್ಬರು ಕೂಡ ಸೇಮ್ ತಪ್ಪನ್ನು ಮಾಡ್ತಾರೆ. ಅದಾದ ನಂತರ ಅವರನ್ನೆಲ್ಲ ಹುಡ್ಕೊಂಡು ಯುಧಿಷ್ಠಿರ ಏನು ಮಾಡ್ತಾನೆ, ಯುಧಿಷ್ಠಿರ ಬರ್ತಾನೆ ಆ ಕೊಳದ ಹತ್ರ. ಆ ಕೊಳದ ಹತ್ರ ಬಂದಾಗ ಅವನಿಗೂ ಕೂಡ ಆ ಶರೀರವಾಣಿ ಕೇಳಿಸುತ್ತೆ. ಅದಾದ ನಂತರ ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಟ್ಟು ಅದಾದಮೇಲೆ ನೀರು ಕುಡಿ. ಒಂದು ವೇಳೆ ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡದೆ ನಿರ್ಲಕ್ಷ್ಯ ಮಾಡಿದ್ರೆ ನಿನ್ನ ತಮ್ಮಂದಿರಿಗಾದಂತಹ ಗತಿಯೇ ನಿನಗೂ ಕೂಡ ಆಗುತ್ತೆ ಅಂತ ಎಚ್ಚರಿಕೆಯ ಧ್ವನಿ ಕೇಳಿಸುತ್ತೆ. ಅದಾದ ನಂತರ ಯುಧಿಷ್ಠಿರ ಒಪ್ಕೊತಾನ? ಆ ಧ್ವನಿ ಯಾರ್ದು ಏನು ಗೊತ್ತಾಗುತ್ತಾ, ಅಥವಾ ಅವನು ಆ ಧ್ವನಿಯನ್ನು ನಿರ್ಲಕ್ಷಿಸಿ ಇವನು ಕೂಡ ತಮ್ಮಂದಿರ ರೀತಿಯಲ್ಲೇ ಸಾವನ್ನಪ್ತಾನ ಅನ್ನೋದ್ರ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಬನ್ನಿ ಹಾಗಾದರೆ ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಯುಧಿಷ್ಠಿರ knew that these could be none other than the words of a yaksha. ಯುಧಿಷ್ಠಿರಂಗೆ ಗೊತ್ತಾಗುತ್ತೆ ಏನೋ ಈ ಒಂದು ವಾಯ್ಸ್ ಏನು ಕೇಳಿಸ್ತಿದೆ ಅಲ್ವಾ, ಅದು ಯಕ್ಷಂದೇನೆ. ಯಕ್ಷ ಅಂದರೆ ಸೆಮಿ ಡಿವೈನ್ ಬೀಯಿಂಗ್, ಅಂದರೆ ಮಾಯಾವಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಯಕ್ಷ ಅಂದರೆ ಮಾಯಾವಿ, ಆ ಮಾಯಾವಿನೇ ಇರಬೇಕು ಅಂತ ಅವನು ಗೆಸ್ ಮಾಡ್ತಾನೆ. ಆ್ಯಂಡ್ ಗೆಸ್ಟ್ ವಾಟ್ ಹ್ಯಾಪನ್ ಟು ಹಿಸ್ ಬ್ರದರ್ಸ್. ಅವನು ಇಲ್ಲಿ ಮಾತಾಡ್ತಾ ಇರೋವಂಥದ್ದು ಯಕ್ಷನೇ ಅಂತ ಅಂದ್ಕೊಂಡು ಅವಾಗ ಅವನಿಗೆ ಏನಾಗಿರ್ಬೋದು ಅವನ ತಮ್ಮಂದ್ರಿಗೆ ಅಂತ ಅವನು ಊಹೆ ಮಾಡ್ತಾನೆ. he saw a possible way of redeeming the situation. ಆವಾಗ ಅವನು ರಿಡೀಮಿಂಗ್ ಅಂದರೆ ಸರಿಪಡಿಸೋದು ಅನ್ನೋ ಅರ್ಥ ಕೊಡುತ್ತೆ. ಈ ಸಿಚುಯೇಷನ್ ಅಂದರೆ ಪರಿಸ್ಥಿತಿ. ಈ ಪರಿಸ್ಥಿತಿಯನ್ನು ಸಿಚುಯೇಷನ್ನ ಹೇಗೆ ಸರಿಪಡಿಸ್ಬೋದು, ಯಾವ ರೀತಿ ಪಾಸಿಬಲ್ ವೇಸ್ ಅಂದರೆ ಏನೆಲ್ಲ ದಾರಿ ಇದೆ ಅಂತ ಅವನು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಸೆಟ್ ಟು ದ ಬಾಡಿಲೆಸ್ ವಾಯ್ಸ್. ಯೋಚನೆ ಮಾಡಿ ಅವನು ಹೇಳ್ತಾನೆ, ಯಾರಿಗೆ? ಬಾಡಿಲೆಸ್ ವಾಯ್ಸ್, ಅಶರೀರವಾಣಿ, ದೇಹವಿಲ್ಲದ ಧ್ವನಿ. ಅದಕ್ಕೆ ಹೇಳ್ತಾನೆ, ಪ್ಲೀಸ್ ಆಸ್ಕ್ ಯುವರ್ ಕ್ವೆಶನ್ಸ್. ನೀನು ನಿನ್ನ ಕ್ವೆಶನ್ಸ್ನ ಪ್ರಶ್ನೆಗಳನ್ನು ಕೇಳ್ಬೋದು, ದಯವಿಟ್ಟು ಕೇಳು. ದ ವಾಯ್ಸ್ ಪುಟ್ ಕ್ವೆಶನ್ಸ್ ರ್ಯಾಪಿಡ್ಲಿ ಒನ್ ಆಫ್ಟರ್ ಅನದರ್. ನೀನು ಏನು ಪ್ರಶ್ನೆ ಕೇಳಬೇಕು ಅದನ್ನು ಕೇಳು, ನಾನು ನಿನಗೆ ಉತ್ತರ ಕೊಡ್ತೀನಿ ಅಂತ ಯುಧಿಷ್ಠಿರ ಹೇಳ್ತಾನೆ. ಆವಾಗ ವಾಯ್ಸ್ ಇರುತ್ತಲ್ವ, ಆ ವಾಯ್ಸು ಅವನಿಗೆ ರ್ಯಾಪಿಡ್ಲಿ ಅಂದರೆ ಕಂಟಿನ್ಯೂಸ್ ಆಗಿ ಬೇಗ ಬೇಗ ಒಂದಾದ್ಮೇಲೆ ಒಂದು, ಒನ್ ಆಫ್ಟರ್ ಅನದರ್ ಅಂದರೆ ಒಂದಾದ್ಮೇಲೆ ಒಂದರಂತೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಏನೇನೆಲ್ಲ ಕ್ವಶನ್ಸ್ನ ಕೇಳಿರ್ಬೋದು ಆ ಧ್ವನಿ. ಇಟ್ ಆಸ್ಕ್ಡ್ ವಾಟ್ ಮೇಕ್ಸ್ ಸನ್ಶೈನ್ ಎವ್ರಿ ಡೇ. ಯಾವುದು ಸನ್ಶೈನ್ ಎವ್ರಿ ಡೇ, ಸೂರ್ಯೋದಯವನ್ನು ಮಾಡುತ್ತೆ, ಅಥವಾ ಯಾವುದು ಸೂರ್ಯೋದಯ ಪ್ರತಿನಿತ್ಯ ಆಗೋ ರೀತಿ ಮಾಡುತ್ತೆ ಅಂತ ಫಸ್ಟ್ ಕ್ವೆಶನ್ ಕೇಳೋ ಅಂಥದ್ದು. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಯುಧಿಷ್ಠಿರ ರಿಪ್ಲೈಡ್, ದ ಪವರ್ ಆಫ್ ಗಾಡ್. ಇದು ದೇವರ ಶಕ್ತಿ ಇರೋದ್ರಿಂದಾನೇ ಪ್ರತಿದಿನ ಸೂರ್ಯೋದಯ ಆಗುವಂಥದ್ದು. ಸನ್ಶೈನ್ ಅಂದರೆ ಸೂರ್ಯೋದಯ, ಪ್ರತಿದಿನ ಸೂರ್ಯೋದಯ ಆಗುವಂಥದ್ದು. ನೆಕ್ಸ್ಟ್ ಕ್ವೆಶನ್, ವಾಟ್ ರೆಸ್ಕ್ಯೂ ಮ್ಯಾನ್ ಇನ್ ಡೇಂಜರ್. ಯಾವುದು ಮನುಷ್ಯನನ್ನು ರಕ್ಷಿಸುತ್ತೆ? ರೆಸ್ಕ್ಯೂ ಅಂದರೆ ರಕ್ಷಿಸುತ್ತೆ. ಅಪಾಯದಿಂದ ಯಾವುದು ಮನುಷ್ಯನನ್ನು ರಕ್ಷಿಸುತ್ತೆ? ಏನು
ಮನುಷ್ಯನನ್ನು ರಕ್ಷಿಸುತ್ತೆ ಅಂತ ನೆಕ್ಸ್ಟ್ ಕ್ವೆಶನ್ ಕೇಳ್ತಾ ಇರೋದು. ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್. ತಕ್ಷಣ ಯುಧಿಷ್ಠಿರ ಆನ್ಸರ್ ಮಾಡ್ತಾನೆ, ಕರೇಜ್. ಕರೇಜ್ ಅಂದರೆ ಧೈರ್ಯ. ಧೈರ್ಯ ಮನುಷ್ಯನನ್ನು ರಕ್ಷಿಸುತ್ತೆ ಅಪಾಯದಿಂದ ಅಂತ ಹೇಳ್ತಾನೆ. ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದ ಅರ್ತ್. ಯಾವುದು ಭೂಮಿಗಿಂತನೂ ಅತಿ ಹೆಚ್ಚು ಸಹಿಸಿಕೊಳ್ಳುವಂತಹ ಗುಣವನ್ನು ಹೊಂದಿದೆ. ನೋಬ್ಲಿ ಅಂದರೆ ಉನ್ನತವಾಗಿ, ಅಂದರೆ ಅತಿ ಹೆಚ್ಚು. ಸಸ್ಟೈನಿಂಗ್ ಅಂದರೆ ಸಹಿಷ್ಣುತೆ, ಸಹಿಸ್ಕೊಳ್ಳೋದು. ಯಾವುದು ಭೂಮಿನೇ ತುಂಬ ತಾಳ್ಮೆ ಇದೆ, ಸಹಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಸಹಿಷ್ಣುತೆ ಯಾರಿಗಿದೆ ಅಂತ ಯಕ್ಷ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋವಂಥದ್ದು. ಯುಧಿಷ್ಠಿರ ಸೆಡ್, ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ತಾಯಿ. ಯುಧಿಷ್ಠಿರ ಹೇಳ್ತಾನೆ, ತಾಯಿ. ಯಾರು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ, ಮಕ್ಕಳನ್ನು ಭೂಮಿ ಮೇಲೆ ಬರೋ ಥರ ಮಾಡ್ತಾಳೆ, ಆ ತಾಯಿ ತುಂಬ ಹೆಚ್ಚಿನ ಸಹಿಷ್ಣುತೆ ಉಳ್ಳಂಥವಳು, ತಾಳ್ಮೆ ಇರುವಂಥವಳು ಅಂತ ಉತ್ತರವನ್ನು ಕೊಡ್ತಾ ಇದ್ದಾನೆ. ವಾಟ್ ಈಸ್ ಫಾಸ್ಟರ್ ದ್ಯಾನ್ ವೈಂಡ್. ಯಾವುದು ಗಾಳಿಗಿಂತ ತುಂಬ ವೇಗವಾಗಿದೆ. ಯುಧಿಷ್ಠಿರ ಹೇಳ್ತಾನೆ, ಮೈಂಡ್. ಮೈಂಡ್ ಅನ್ನುವಂಥದ್ದು, ಮನಸ್ಸು ಅನ್ನುವಂಥದ್ದು ಗಾಳಿಗಿಂತ ವೇಗವಾಗಿದೆ, ಚಲಿಸುತ್ತೆ, ವೇಗವಾಗಿ ಚಲಿಸುತ್ತೆ, ವೇಗವಾಗಿದೆ ಅಂತ ಹೇಳ್ತಾನೆ. ವಾಟ್ ಬಿ ಫ್ರೆಂಡ್ಸ್ ಅ ಟ್ರಾವೆಲರ್. ಒಬ್ಬ ಟ್ರಾವೆಲರ್ಗೆ ಯಾರು ಫ್ರೆಂಡ್ಸ್ ಆಗಿರ್ತಾರೆ. ವಾಟ್ ಬಿ ಫ್ರೆಂಡ್ ಅ ಟ್ರಾವೆಲರ್. ಒಬ್ಬ ಟ್ರಾವೆಲರ್ಗೆ ಯಾರು ಫ್ರೆಂಡ್ ಆಗಿರೋಕ್ಕೆ ಸಾಧ್ಯ, ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಲರ್ನಿಂಗ್. ಯುಧಿಷ್ಠಿರ ರಿಪ್ಲೈಡ್, ಲರ್ನಿಂಗ್. ಕಲಿಕೆ ಅನ್ನುವಂಥದ್ದು ಒಬ್ಬ ಟ್ರಾವೆಲರ್ಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿದ್ದಾನೆ. ಹೂ ಈಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಸ್ ಅಟ್ ಹೋಮ್. ಹೂ ಈಸ್ ದ ಫ್ರೆಂಡ್ ಆಫ್. ಯಾರು ಸ್ನೇಹಿತರು, ಯಾರಿಗೆ. ಒನ್ ಹೂ ಸ್ಟೇಸ್ ಅಟ್ ಹೋಮ್. ಯಾರು ಮನೆಯಲ್ಲೇ ಇರ್ತಾನೆ. ಈಗ ಟ್ರಾವೆಲರಿಗೆ ಫ್ರೆಂಡು ಲರ್ನಿಂಗ್ ಅಥವಾ ಕಲಿಕೆ ಅಂತ ಹೇಳಿದೆ ಅಲ್ವಾ. ಹಾಗಾದರೆ ಮನೇಲೇ ಇರ್ತಾನಲ್ವಾ, ಹೂ ಸ್ಟೇಸ್ ಅಟ್ ಹೋಮ್, ಮನೇಲೇ ಇರ್ತಾನಲ್ಲ ಯಾವಾಗಲೂ, ಅವನಿಗೆ ಯಾರು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಅದಕ್ಕೆ ಯುಧಿಷ್ಠಿರ ರಿಪ್ಲೈ ಮಾಡ್ತಾನೆ, ದ ವೈಫ್. ಅವನ ಹೆಂಡತಿನೇ ಅವನಿಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಹೂ ಅಕಂಪನೀಸ್ ಅ ಮ್ಯಾನ್ ಇನ್ ಡೆತ್. ಯಾರು ಮನುಷ್ಯನಿಗೆ ಸಾವಿನ ಸಮಯದಲ್ಲಿ ಜೊತೆಗಿರ್ತಾರೆ, ಕಂಪ್ನಿ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆನ್ಸರ್ ಮಾಡ್ತಾನೆ ಯುಧಿಷ್ಠಿರ, ಧರ್ಮ ಅನ್ನೋದು ಸಾವಿನ ಜೊತೆಯಲ್ಲಿ ಅಥವಾ ಸಾವಿನಲ್ಲೂ ಕೂಡ ಜೊತೆಯಲ್ಲಿ ಇರುವಂತಹದ್ದು. ಧರ್ಮ ಅನ್ನೋದು ಸಾವಿನಲ್ಲೂ ಕೂಡ ಜೊತೆಯಲ್ಲಿರುವಂಥದ್ದು. ದಟ್ ಅಲೋನ್ ಅಕಂಪನೀಸ್ ದ ಸೋಲ್ ಇನ್ ಇಟ್ಸ್ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್. ಸಾವಿನ ನಂತರದ ಜರ್ನಿಯಲ್ಲಿ ಜೊತೆಲಿರುವಂಥದ್ದು ಧರ್ಮ. ವಿಚ್ ಈಸ್ ದ ಬಿಗ್ಗೆಸ್ಟ್ ವೆಸಲ್. ಯಾವುದು ತುಂಬ ದೊಡ್ಡ ವೆಸಲ್ ಅಥವಾ ಪಾತ್ರೆ. ವೆಸಲ್ ಅಂದರೆ ಪಾತ್ರೆ, ನೌಕೆ, ಹಡಗು ಅನ್ನೋ ಅರ್ಥ ಕೊಡುತ್ತೆ. ಯಾವುದು ತುಂಬ ದೊಡ್ಡದಾದಂತಹ ವೆಸಲ್ ಅಂತ ಕೇಳ್ತಾನೆ ಇಲ್ಲಿ ಯಕ್ಷ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ದ ಅರ್ತ್ ವಿಚ್ ಆಲ್ ಕಂಟೈನ್ಸ್ ಆಲ್ ವಿತಿನ್ ಇಟ್ ಸೆಲ್ಫ್. ಅರ್ತ್ ಅಂದರೆ ಭೂಮಿ ತುಂಬ ದೊಡ್ಡ ವೆಸಲ್ಲು, ದೊಡ್ಡ ನೌಕೆ ಅಥವಾ ದೊಡ್ಡ ಪಾತ್ರೆ, ಅದು ಒಂದು ದೊಡ್ಡ ಹಡಗು ಅಂತ ಇಲ್ಲಿ ಯುಧಿಷ್ಠಿರ ಹೇಳ್ತಾನೆ. ಯಾಕೆ ಅಂದರೆ ಅದು ತನ್ನೊಳಗೆ ಎಲ್ಲವನ್ನ ಇಟ್ಕೊಂಡಿರುತ್ತೆ. ಅಂದರೆ ಒಂದು ಹಡಗಿನಲ್ಲಿ ಎಲ್ಲ ರೀತಿಯ ಪ್ರಯಾಣಿಕರು ಕೂಡ ಪ್ರಯಾಣಿಸ್ತಾ ಇರ್ತಾರೆ. ಹಾಗೆ ಒಂದು ಪಾತ್ರೆಯಲ್ಲಿ ಎಲ್ಲರಿಗೂ ಆಗೋ ರೀತಿ ಊಟವನ್ನು ರೆಡಿ ಮಾಡ್ತೀವಿ. ಹಾಗಾಗಿ ಎಲ್ಲನೂ ಇರುತ್ತೆ ಅನ್ನೋ ಅರ್ಥವನ್ನು ಕೊಟ್ಟು ಹೇಳ್ತಾ ಇರೋವಂಥದ್ದು ಭೂಮಿ. ಯಾಕಂದರೆ ಭೂಮಿನಲ್ಲಿ ಎಲ್ಲರೂ ಬದುಕ್ತಾರೆ. ಎಲ್ಲ ಪ್ರಾಣಿ, ಪಕ್ಷಿ, ಸಸ್ಯ ಸಂಕುಲ, ಪ್ರತಿಯೊಂದು ಜೀವಿನೂ ಕೂಡ ಈ ಭೂಮಿ ಮೇಲೆ ಬದುಕ್ತಾ ಇದೆ. ಹಾಗಾಗಿ ಅದನ್ನು ಒಂದು ನೌಕೆ ಅಥವಾ ಪಾತ್ರೆಗೆ ಹೋಲಿಸಿ ಇಲ್ಲಿ ಯುಧಿಷ್ಠಿರ ಹೇಳ್ತಾ ಇದ್ದಾನೆ ದ ಅರ್ತ್ ಅಂತ. ಈಸ್ ದ ಗ್ರೇಟೆಸ್ಟ್ ವೆಸಲ್. ಅರ್ತ್ ಅನ್ನೋದು ತುಂಬ ಗ್ರೇಟೆಸ್ಟ್ ವೆಸಲ್ ಆಗಿರುತ್ತೆ, ತುಂಬ ದೊಡ್ಡ ನೌಕೆ ಅಥವಾ ಪಾತ್ರೆ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಹ್ಯಾಪಿನೆಸ್.
ಹ್ಯಾಪಿನೆಸ್ ಅಂದರೆ ಸಂತೋಷ ಅಂದರೆ ಏನು? ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ಇದಕ್ಕೆ ಯುಧಿಷ್ಠಿರ ಉತ್ತರ ಕೊಡ್ತಾನೆ, ಹ್ಯಾಪಿನೆಸ್ ಅನ್ನೋದು ಗುಡ್ ಕಂಡಕ್ಟ್ನ ರಿಸಲ್ಟ್ ಆಗಿರುತ್ತೆ. ಅಂದರೆ ಗುಡ್ ಕಂಡಕ್ಟ್ ಅಂದರೆ ಉತ್ತಮ ವರ್ತನೆ, ಒಳ್ಳೆ ಕೆಲಸ, ಶಿಷ್ಟಾಚಾರ ಅನ್ನೋ ಅರ್ಥವನ್ನು ಕೊಡುತ್ತೆ. ಗುಡ್ ಕಂಡಕ್ಟ್ನ ರಿಸಲ್ಟು, ನಾವು ಉತ್ತಮ ವರ್ತನೆಯನ್ನು ತೋರಿದ್ರೆ, ಉತ್ತಮವಾದ ಕೆಲಸವನ್ನು ಮಾಡಿದ್ರೆ, ಶಿಷ್ಟಾಚಾರದಿಂದ ನಡ್ಕೊಂಡ್ರೆ ನಮಗೆ ಅದರಿಂದ ಒಳ್ಳೆಯ ರಿಸಲ್ಟ್ ಬರುತ್ತೆ. ಅದರಿಂದ ಬರೋ ರಿಸಲ್ಟ್ ಏನಿದೆ ಅದನ್ನೇ ಸಂತೋಷ ಅಂತ ಹೇಳ್ತಾ ಇದ್ದಾನೆ. ವಾಟ್ ಈಸ್ ದ್ಯಾಟ್ ಅಬಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ಅಬಂಡನಿಂಗ್ ಅಂದರೆ ತ್ಯಜಿಸೋವಂಥದ್ದು. ಯಾವುದನ್ನು ತ್ಯಜಿಸಿದ್ರೆ ಎಲ್ಲರೂ ಇಷ್ಟಪಡೋ ರೀತಿ ಆಗ್ತಾನೆ ಮನುಷ್ಯ ಅಂತ. ಮನುಷ್ಯ ಯಾವುದನ್ನು ಬಿಟ್ಟರೆ ಅವನನ್ನು ಎಲ್ಲರೂ ಇಷ್ಟಪಡ್ತಾರೆ ಅನ್ನೋ ಅರ್ಥ ಕೊಡ್ತಾ ಇದೆ ಈ ಸಾಲು. ಏನನ್ನು ತ್ಯಜಿಸ್ಬೇಕು ಹಾಗಾದರೆ ಮನುಷ್ಯ? ಯುಧಿಷ್ಠಿರ ಹೇಳ್ತಾನೆ, ಪ್ರೈಡ್. ಪ್ರೈಡ್ ಅಂದರೆ ಗರ್ವ, ಅಹಂಕಾರ. ಮನುಷ್ಯ ಅಹಂಕಾರ ಅಥವಾ ಪ್ರೈಡ್ನ ಅಥವಾ ಗರ್ವವನ್ನು ತ್ಯಜಿಸಿದ್ರೆ ಅವನನ್ನು ಎಲ್ಲರೂ ಇಷ್ಟಪಡ್ತಾರೆ. ಫಾರ್ ಅಬಂಡನಿಂಗ್ ದಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ಎಲ್ಲರೂ ಇಷ್ಟಪಡೋ ವ್ಯಕ್ತಿ ಆಗಬೇಕು ಅಂದರೆ ಅವನು ಗರ್ವವನ್ನು, ಅವನ ಅಹಂಕಾರವನ್ನು ತ್ಯಜಿಸಬೇಕು ಅಂತ ಇಲ್ಲಿ ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ವಾಟ್ ಈಸ್ ದ ಲಾಸ್ ವಿಚ್ brings joy and not sorrow? What is the loss? ಯಾವುದನ್ನು ಕಳ್ಕೊಂಡ್ರೆ brings joy and not sorrow. ಯಾವುದನ್ನು ಕಳ್ಕೊಂಡ್ರೆ ನಮಗೆ ಸಂತೋಷ ಸಿಗುತ್ತೆ, ದುಃಖ ಅಲ್ಲ. ಸಾರೋ ಅಂದರೆ ದುಃಖ. ಬ್ರಿಂಗ್ಸ್ ಜಾಯ್ ಅಂದರೆ ಸಂತೋಷ ಸಿಗುತ್ತೆ, ಜಾಯ್ ಅಂದರೆ ಸಂತೋಷ. ಯಾವುದನ್ನು ಕಳ್ಕೊಂಡ್ರೆ ನಮಗೆ ಸಂತೋಷ ಸಿಗುತ್ತೆ? ಆ್ಯಂಗರ್. ಆ್ಯಂಗರ್ ಅಂದರೆ ಕೋಪ. ಗಿವಿಂಗ್ ಇಟ್ ಅಪ್. ಕೋಪವನ್ನು ಬಿಟ್ಟರೆ, ಗಿವಿಂಗ್ ಇಟ್ ಅಪ್ ಅಂದರೆ ಬಿಟ್ಬಿಡೋದು, ತ್ಯಜಿಸೋದು. ಕೋಪವನ್ನು ತ್ಯಜಿಸಿದ್ರೆ ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ. ನಮಗೆ ದುಃಖ ಅನ್ನೋದೇ ಬರೋದಿಲ್ಲ, ನಾವು ದುಃಖ ಪಡೋ ಸಂದರ್ಭ ಬರೋದೇ ಇಲ್ಲ. ಹಾಗಾಗಿ ಕೋಪವನ್ನು ನಾವು ಬಿಡಬೇಕು ಅಂತ ಇಲ್ಲಿ ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ಮತ್ತೆ ಕ್ವಶನ್ ಕೇಳ್ತಾನೆ ಇಲ್ಲಿ ಯಕ್ಷ, ವಾಟ್ ಈಸ್ ದ್ಯಾಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ತಿ? ಯಾವುದನ್ನು ಬಿಟ್ಟರೆ ಮನುಷ್ಯ ಶ್ರೀಮಂತನಾಗ್ತಾನೆ? ವಾಟ್ ಈಸ್ ದ್ಯಾಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ತಿ? ವೆಲ್ತಿ ಅಂದರೆ ಶ್ರೀಮಂತನಾಗುವಂಥದ್ದು. ಯಾವುದನ್ನು ಬಿಡಬೇಕು ಅವನು? ಯಾವುದನ್ನು ಬಿಟ್ಟರೆ ಅವನು ಶ್ರೀಮಂತ ಆಗ್ತಾನೆ? ಇಲ್ಲಿ ಯುಧಿಷ್ಠಿರ ಹೇಳ್ತಾನೆ, ಡಿಸೈರ್. ಡಿಸೈರ್ ಅಂದರೆ ಆಸೆ. ಆಸೆಯನ್ನು ತ್ಯಜಿಸಿದ್ರೆ ಮನುಷ್ಯ ಏನಾಗ್ತಾನೆ? ಶ್ರೀಮಂತನಾಗ್ತಾನೆ. ಗೆಟಿಂಗ್ ರಿಡ್ ಆಫ್ ಇಟ್. ಆಸೆಯನ್ನು ಗೆಟಿಂಗ್ ರಿಡ್ ಆಫ್ ಅಂದರೆ ತೊಡೆದಾಕಿದ್ರೆ, ತ್ಯಜಿಸಿದ್ರೆ ಮ್ಯಾನ್ ಬಿಕಮ್ಸ್ ವೆಲ್ತಿ. ಮನುಷ್ಯ ಶ್ರೀಮಂತನಾಗಿ ಬದಲಾಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ನೆಕ್ಸ್ಟ್ ಕ್ವಶನ್ ಕೇಳ್ತಿದ್ದಾನೆ ಇಲ್ಲಿ ಯಕ್ಷ, ವಾಟ್ ಮೇಕ್ಸ್ ಒನ್ ಅ ರಿಯಲ್ ಬ್ರಾಹ್ಮಣ್? ಯಾವುದು ನಿಜವಾದ ಬ್ರಾಹ್ಮಣನಾಗಿ ಮಾಡುತ್ತೆ? ಅಥವಾ ನಿಜವಾದ ಬ್ರಾಹ್ಮಣ ಅಂದರೆ ಯಾರು? ಈಸ್ ಇಟ್ ಬರ್ತ್? ಅವನು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ರೆ ಮಾತ್ರ ಅವನು ಬ್ರಾಹ್ಮಣನ? ಗುಡ್ ಕಂಡಕ್ಟ್. ಅವನು ಗುಡ್ ಕಂಡಕ್ಟ್ ಅಂದರೆ ಒಳ್ಳೆ ನಡತೆ, ಒಳ್ಳೆ ರೀತಿ ಇದ್ದರೆ ಅವನು ಬ್ರಾಹ್ಮಣನ? ಆರ್ ಲರ್ನಿಂಗ್, ಅವನು ಚೆನ್ನಾಗಿ ಕಲ್ತ್ರೆ ಅವನು ಬ್ರಾಹ್ಮಣನ? ಆನ್ಸರ್ ಡಿಸಿಸಿವ್ಲಿ. ಡಿಸಿಸಿವ್ ಅಂದರೆ ತೀರ್ಮಾನಾತ್ಮಕ ಅಂತ. ತೀರ್ಮಾನಾತ್ಮಕವಾಗಿ ಅಥವಾ ದೃಢವಾಗಿ ನನಗಿದಕ್ಕೆ ಆನ್ಸರ್ ಬೇಕು ಅಂತ ಯಕ್ಷ ಕೇಳ್ತಾ ಇರೋದು. ಯಾರು ನಿಜವಾದ ಬ್ರಾಹ್ಮಣ? ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟೋಣ, ಒಳ್ಳೆ ರೀತಿ ನಡ್ಕೊಳ್ಳೋಣ, ಅಥವಾ ಚೆನ್ನಾಗಿ ಕಲಿಯೋಣ ಅನ್ನೋ ಅರ್ಥವನ್ನು ಕೊಡೋವಂಥದ್ದು. ಈಗೊಂದು ಪ್ರಶ್ನೆಯನ್ನು ಯಕ್ಷ ಕೇಳ್ತಾನೆ. ಅದಕ್ಕೆ ಆನ್ಸರ್ ಮಾಡ್ತಿದ್ದಾನೆ ಇಲ್ಲಿ ಯುಧಿಷ್ಠಿರ. ಬರ್ತ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಅ ಬ್ರಾಹ್ಮಣ್. ಇಲ್ಲಿ
ಹುಟ್ಟೋದು ಮತ್ತು ಕಲಿಕೆ ಅನ್ನೋವಂಥದ್ದು ಇದ್ದರೆ ಮಾತ್ರ ಬ್ರಾಹ್ಮಣ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಬ್ರಾಹ್ಮಣ ಸಮುದಾಯದಲ್ಲಿ ಇದ್ದರೆ ಮಾತ್ರ ಅಥವಾ ಆ ಒಂದು ಜಾತಿನಲ್ಲಿ ಹುಟ್ಟುಬಿಟ್ರೆ ಮಾತ್ರ ಅವನು ಬ್ರಾಹ್ಮಣ ಅಲ್ಲ. ಅದ್ರ ಜೊತೆಗೆ ಅವನು ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗಿ ಕಲಿತಾ ಇದ್ದಾನೆ, ಜ್ಞಾನಿಯಾಗಿದ್ದಾನೆ ಅಂದರೂ ಕೂಡ ಅವನು ಬ್ರಾಹ್ಮಣ ಆಗೋದಕ್ಕೆ ಸಂಪೂರ್ಣವಾಗಿ ಸಾಧ್ಯ ಇಲ್ಲ. ಯಾಕೆ? ಮತ್ತು ಇನ್ನೇನಿರಬೇಕು ಬ್ರಾಹ್ಮಣ ಆಗಬೇಕಾದ್ರೆ? ನೋಡೋಣ ಬನ್ನಿ. ಗುಡ್ ಕಂಡಕ್ಟ್ ಅಲೋನ್ ಡಸ್. ಒಳ್ಳೆಯ ನಡತೆ ಇರಬೇಕು, ಅವನು ಬ್ರಾಹ್ಮಣ ಆಗ್ತಾನೆ. ಹವೆವರ್ ಲರ್ನ್ಡ್ ಅ ಪರ್ಸನ್ ಮೇ ಬಿ. ಒಳ್ಳೆಯ ನಡತೆ ಇರಬೇಕು, ಹಾಗೆಯೇ ಒಳ್ಳೆಯ ವಿಷಯಗಳನ್ನು ಕಲಿತವನು ಕೂಡ ಬ್ರಾಹ್ಮಣ ಆಗ್ಬೋದು. ಬಟ್ ಹಿ ವಿಲ್ ನಾಟ್ ಬಿ ಅ ಬ್ರಾಹ್ಮಣ್. ಅಂದರೆ ಕೆಲವೊಂದಷ್ಟು ವಿಚಾರಗಳನ್ನು ಅಥವಾ ಜ್ಞಾನವನ್ನು ಸಂಪಾದನೆ ಮಾಡಿದವನು ಮಾತ್ರ ಬ್ರಾಹ್ಮಣ ಆಗಲ್ಲ, ಒಳ್ಳೆ ನಡತೆನೂ ಕೂಡ ಇರಬೇಕು. ಅದ್ರ ಜೊತೆಗೆ ಅವನು ನಿಜವಾದ ಬ್ರಾಹ್ಮಣ ಆಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ಇಫ್ ಹೀ ಈಸ್ ಅ ಸ್ಲೇವ್ ಆರ್ ಬ್ಯಾಡ್ ಹ್ಯಾಬಿಟ್ಸ್. ಅವನು ಅಂದರೆ ಚೆನ್ನಾಗಿ ಓದಿರ್ತಾನೆ. ಹವೆವರ್ ಲರ್ನ್ಡ್ ಅ ಪರ್ಸನ್ ಮೇ ಬಿ ಹಿ ವಿಲ್ ನಾಟ್ ಬಿ ಬ್ರಾಹ್ಮಣ್ ಇಫ್ ಹೀ ಈಸ್ ಅ ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್. ಅವನು ಚೆನ್ನಾಗಿ ಓದಿರ್ತಾನೆ, ಆದರೆ ಅವನು ಕೆಟ್ಟ ಚಟಗಳಿಗೆ ಸ್ಲೇವ್ ಆಗಿರ್ತಾನೆ, ಗುಲಾಮನಾಗಿಬಿಟ್ಟಿರ್ತಾನೆ. ಚೆನ್ನಾಗಿ ತಿಳ್ಕೊಂಡಿದ್ರೂ ಕೂಡ, ಜ್ಞಾನಿಯಾಗಿದ್ದರೂ ಕೂಡ ದುಶ್ಚಟಗಳಿಗೆ ಅವನು ಏನಾದರೂ ಗುಲಾಮನಾಗಿದ್ದರೆ ಅವನು ನಿಜವಾದ ಬ್ರಾಹ್ಮಣ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುಡ್ ಕಂಡಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯವಾಗಿರುತ್ತೆ ಅಂತ ಇಲ್ಲಿ ಯುಧಿಷ್ಠಿರ ಯಕ್ಷನಿಗೆ ಆನ್ಸರ್ ಮಾಡ್ತಾ ಇದ್ದಾನೆ. ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ಈ ಪ್ರಪಂಚದಲ್ಲಿ ಯಾವುದು ಅದ್ಭುತವಾಗಿರುವಂಥದ್ದು? ಗ್ರೇಟೆಸ್ಟ್ ವಂಡರ್, ತುಂಬ ದೊಡ್ಡ ಅದ್ಭುತ ಯಾವುದು ಈ ಪ್ರಪಂಚದಲ್ಲಿ? ಎವ್ರಿ ಡೇ ಮೆನ್ ಸಿ ಕ್ರಿಯೇಚರ್ಸ್ ಡಿಪಾರ್ಟ್ ಟು ಯಮಾಸ್ ಅಬೋರ್ಡ್ ಆ್ಯಂಡ್ ಯೆಟ್ ದೋಸ್ ಹೂ ರಿಮೈನ್ seek to live forever. This verily is the greatest wonder. ಅಂದರೆ ಎವ್ರಿ ಡೇ, ಪ್ರತಿದಿನ ಮನುಷ್ಯ ಹಲವಾರು ಜೀವಿಗಳು ಸಾಯೋದನ್ನು ಕೂಡ ನೋಡ್ತಾ ಇರ್ತಾನೆ. ಜೀವಿಗಳು ಪ್ರತಿದಿನ ಒಬ್ಬರಲ್ಲ ಒಬ್ಬರು ಸಾಯ್ತಾನೆ ಇರ್ತಾರೆ ಅಲ್ವಾ? ಹಾಗಾಗಿ ಯಮಧರ್ಮರಾಯ ಆ ಜೀವಿಗಳನ್ನು ಅವನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ಹಾಗಾಗಿ ದೋಸ್ ಹೂ ರಿಮೈನ್, ಯಾರು ಸಾಯದೆ ಉಳ್ಕೊತಾರೋ, ಸೀಕ್ ಟು ಲೈಫ್ ಫಾರ್ ಎವರ್, ಯಾವಾಗಲೂ ಬದುಕೋದಕ್ಕೇ ಆಸೆ ಪಡ್ತಾ ಇರ್ತಾರೆ ಅಲ್ವಾ? ಅಂಥವರು ನನಗೆ ತುಂಬ ದೊಡ್ಡ ಅದ್ಭುತ ಅಂತ ಅನ್ನಿಸ್ತಾರೆ. ದಿಸ್ ವೇರಿಲಿ ಅಂದರೆ ರಿಯಲಿ, ನಿಜವಾಗ್ಲೂ, ಈಸ್ ದ ಗ್ರೇಟೆಸ್ಟ್ ವಂಡರ್. ಅಂದರೆ ನಾನು ಸಾಯ್ತೀನಿ, ಒಂದಲ್ಲ ಒಂದಿನ ಯಮಧರ್ಮರಾಯ ನನ್ನನ್ನು ಒಂದು ಲೋಕಕ್ಕೆ ಕರ್ಕೊಂಡೋಗೇ ಹೋಗ್ತಾನೆ ಅಂತ ಗೊತ್ತಿದ್ರೂ ಕೂಡ ಯಾರು ನಾನು ತುಂಬ ವರ್ಷಗಳ ಕಾಲ ಅಥವಾ ಯಾವಾಗಲೂ ಬದುಕಿರಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಲ್ವಾ, ಅದು ಗ್ರೇಟೆಸ್ಟ್ ವಂಡರ್ ಅಂತ ಯುಧಿಷ್ಠಿರ ಇಲ್ಲಿ ಹೇಳ್ತಾ ಇರೋವಂಥದ್ದು ಯಕ್ಷನಿಗೆ. ನೆಕ್ಸ್ಟ್ ಏನು ಕ್ವೆಶನ್ ಕೇಳ್ತಾನೆ ನೋಡೋಣ ಬನ್ನಿ. Thus the Yaksha posed many questions and Yudhishthira answered them all. ಇದೇ ರೀತಿ ತುಂಬಾ ಕ್ವೆಶನ್ನ ಕೇಳ್ತಾನೆ ಯಕ್ಷ ಯುಧಿಷ್ಠಿರಂಗೆ. ಯುಧಿಷ್ಠಿರ ಅವನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇದೇ ರೀತಿ ತುಂಬ ಕ್ವಿಕ್ಕಾಗಿಯೇ ಆನ್ಸರ್ ಮಾಡ್ತಾ ಬರ್ತಾನೆ. ಇನ್ ದ ಎಂಡ್ ದ ಯಕ್ಷ ಆಸ್ಕ್ಡ್, ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನೌ ಬಿ ರಿವೀವ್ಡ್. whom do you want revived? he shall come back to life. ಇಲ್ಲಿ ಯಕ್ಷ ಹೇಳ್ತಾನೆ ಕೊನೆಯಲ್ಲಿ, ಓ ರಾಜ, ಓ ಕಿಂಗ್, ನಿನ್ನ ಒಬ್ಬ ಸತ್ತಿರುವಂತಹ ಸಹೋದರನನ್ನು ನಾನು ರಿವೀವ್ ಮಾಡ್ತೀನಿ, ಅಂದರೆ ಅವನಿಗೆ ಜೀವ ಕೊಡ್ತೀನಿ, ಅವನು ಎದ್ದು ಸುಧಾರಿಸ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಯಾರು ನಿನಗೆ ಬದುಕು ಬರಬೇಕು? ಯಾರು ಎದ್ದು ಬರಬೇಕು? ಯಾರಿಗೆ ನಾನು ಜೀವ ಕೊಡಬೇಕು? ನೀನು ಹೇಳು, ಅವ್ರಿಗೆ ನಾನು ಜೀವ ಕೊಡ್ತೀನಿ. ಈ ಶಾಲ್ ಕಮ್ ಬ್ಯಾಕ್ ಟು ಲೈಫ್, ಅವನು ಜೀವ ಪಡ್ಕೊಂಡು ವಾಸ್ತವ ಸ್ಥಿತಿಗೆ ಅವನು ಬರ್ತಾನೆ ಅಂತ ಇಲ್ಲಿ ಯಕ್ಷ ಕೇಳ್ತಾ ಇದ್ದಾನೆ ಯುಧಿಷ್ಠಿರಂಗೆ. ಯುಧಿಷ್ಠಿರ ಹೇಳ್ತಾನೆ,
ಹಿ ಥಾಟ್ ಫಾರ್ ಅ ಮೂಮೆಂಟ್ ಆ್ಯಂಡ್ ದೆನ್ ರಿಪ್ಲೈಡ್. ಅವನು ಯೋಚನೆ ಮಾಡಿ ಇಲ್ಲಿ ಉತ್ತರ ಕೊಡ್ತಾನೆ. ಮೇ ದ ಕ್ಲೌಡ್ ಕಾಂಪ್ಲೆಕ್ಸಿಯನ್ಡ್, lotus eyed, broad chested and long armed Nakula, lying like a fallen ebony tree arise. ಯಾರು ಎದ್ದೇಳಬೇಕು ಅಂತ ಕೇಳ್ಕೊತಿದ್ದಾನೆ ಇಲ್ಲಿ ಯುಧಿಷ್ಠಿರ ಅಂದರೆ, ಮೋಡದ ಮೈ ಬಣ್ಣ ಇರುವವನು. ಕಾಂಪ್ಲೆಕ್ಸಿಯಂಡ್ ಅಂದರೆ ಮೈ ಬಣ್ಣ, ಕ್ಲೌಡ್ ಕಾಂಪ್ಲೆಕ್ಸಿಯಂಡ್, ಮೋಡದ ಮೈ ಬಣ್ಣ ಹೊಂದಿರುವವನು. ಲೋಟಸ್ ಐಡ್, ಕಮಲದ ಕಣ್ಣುಳ್ಳವನು. ಬ್ರಾಡ್ ಚೆಸ್ಟೆಡ್, ಅಗಲವಾದ ಭುಜ ಬಾಹುವನ್ನು ಹೊಂದಿರುವವನು. ಆ್ಯಂಡ್ ಲಾಂಗ್ ಆರ್ಮ್ಡ್, ಉದ್ದವಾದಂತಹ ಕೈಗಳನ್ನು ತೋಳುಗಳನ್ನು ಹೊಂದಿರುವಂತಹ ನಕುಲ. ಹಾಗೆಯೇ ಎಬೋನಿ ಟ್ರೀ ಬಿದ್ದಿರೋ ಹಾಗೆ ಅವನು, ಫಾಲನ್ ಎಬೋನಿ ಟ್ರೀ, ಲೈಕ್ ಅ ಫಾಲನ್ ಎಬೋನಿ ಟ್ರೀ ಅಂದರೆ ಎಬೋನಿ ಮರ ಬಿದ್ದಿರೋ ಹಾಗೆ ಬಿದ್ದಿದ್ದಾನಲ್ವಾ ಈ ನಕುಲನನ್ನು ನನಗೆ ಬದುಕಿಸಿಕೊಡು, ಅವನು ಎದ್ದೇಳೋ ಹಾಗೆ ಮಾಡು ಅಂತ ಇಲ್ಲಿ ಯುಧಿಷ್ಠಿರ ಯಕ್ಷನನ್ನು ಕೇಳ್ತಾ ಇದ್ದಾನೆ. ದ ಯಕ್ಷ ವಾಸ್ ಪ್ಲೇಸ್ಡ್ ಅಟ್ ದಿಸ್ ಆ್ಯಂಡ್ ಆಸ್ಕ್ಡ್ ಯುಧಿಷ್ಠಿರ. ಇದನ್ನು ಕೇಳಿ ಯಕ್ಷಂಗೆ ತುಂಬಾ ಸಂತೋಷ ಆಗಿಬಿಡುತ್ತೆ. ಪ್ಲೀಸ್ಡ್ ಅಂದರೆ ಸಂತೋಷಗೊಂಡ. ಅವನಿಗೆ ತುಂಬ ಸಂತೋಷ ಆಗಿ ಅವನು ಯುಧಿಷ್ಠಿರನ ಕೇಳ್ತಾನೆ, ವೈ ಡಿಡ್ ಯು ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮಾ ಹೂ ಹ್ಯಾಸ್ ದ ಸ್ಟ್ರೆಂತ್ ಆಫ್ 16,000 ಎಲಿಫೆಂಟ್. ಯಕ್ಷ ಇಲ್ಲಿ ಯುಧಿಷ್ಠಿರನ ಕೇಳ್ತಾನೆ, ಯಾಕೆ ನೀನು ನಕುಲನ್ನೇ ಚೂಸ್ ಮಾಡಿದೆ? ಭೀಮ ಇದ್ದಾನಲ್ವ, ಅವನಿಗೆ 16,000 ಎಲಿಫೆಂಟ್ಸ್ ಅಂದರೆ 16,000 ಆನೆಗಳ ಬಲ ಇದೆ. ಅವನನ್ನು ಬಿಟ್ಟು ನೀನು ಯಾಕೆ ನಕುಲನ್ನು ಚೂಸ್ ಮಾಡಿದೆ? ಐ ಹ್ಯಾವ್ ಹರ್ಡ್ ದಟ್ ಭೀಮಾ ಈಸ್ ಮೋಸ್ಟ್ ಡಿಯರ್ ಟು ಯು. ನಾನು ಕೇಳಿದ್ದೀನಿ, ಭೀಮ ನಿನಗೆ ತುಂಬಾ ಪ್ರಿಯನಾದ ಸಹೋದರ. ಆದರೂ ಕೂಡ ಯಾಕೆ ನೀನು ನಕುಲನ್ನು ಚೂಸ್ ಮಾಡಿದೆ, ಭೀಮನ್ನ ಚೂಸ್ ಮಾಡಲಿಲ್ಲ, ಭೀಮನ್ನ ನೀನು ಆಯ್ಕೆ ಮಾಡಿಕೊಳ್ಳಲಿಲ್ಲ? ಆ್ಯಂಡ್ ವೈ ನಾಟ್ ಅರ್ಜುನ, ಯಾಕೆ ಅರ್ಜುನನ ಆಯ್ಕೆ ಮಾಡಿಕೊಳ್ಳಲಿಲ್ಲ? ಹೂಸ್ ಪ್ರೋಸ್ ಇನ್ ಆರ್ಮ್ ಇನ್ ಯುವರ್ ಪ್ರೊಟೆಕ್ಷನ್. ಪ್ರೋಸ್ ಅಂದರೆ ಪರಾಕ್ರಮ, ಶಕ್ತಿಶಾಲಿ ಅಂತ ಅರ್ಥವನ್ನು ಕೊಡುತ್ತೆ. ಪರಾಕ್ರಮ ಮತ್ತು ಶಕ್ತಿಶಾಲಿ ಅಂತಹ ಅಂದರೆ ಅವನ ತೋಳ್ಬಲದಿಂದ ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ ಅರ್ಜುನ. ಅವನನ್ನು ಯಾಕೆ ನೀನು ಆಯ್ಕೆ ಮಾಡಲಿಲ್ಲ? ಟೆಲ್ ಮಿ ವೈ ಯು ಚೂಸ್ ನಕುಲ ರ್ಯಾದರ್ ದ್ಯಾನ್ ಐದರ್ ಆಫ್ ದೀಸ್ ಟೂ. ಇವರಿಬ್ಬರನ್ನ ಬಿಟ್ಟು ಯಾಕೆ ನೀನು ನಕುಲನನ್ನೇ ಆಯ್ಕೆ ಮಾಡಿದೆ ಅಂತ ಇಲ್ಲಿ ಯುಧಿಷ್ಠಿರನನ್ನು ಯಕ್ಷ ಕೇಳ್ತಾ ಇರೋವಂಥದ್ದು. ಅದಕ್ಕೆ ಯುಧಿಷ್ಠಿರ ರಿಪ್ಲೈ ಮಾಡ್ತಾನೆ, ಯುಧಿಷ್ಠಿರ ರಿಪ್ಲೈಡ್, ಓ ಯಕ್ಷ, ಕುಂತಿ ಆ್ಯಂಡ್ ಮಾದ್ರಿ ವರ್ ದ 2 ವೈವ್ಸ್ ಆಫ್ ಮೈ ಫಾದರ್. ನನ್ನ ತಂದೆಗೆ ಕುಂತಿ ಮತ್ತು ಮಾದ್ರಿ ಇಬ್ಬರು ಹೆಂಡ್ತಿರಿದ್ದಾರೆ. ಐ ಎ ಸನ್ ಆಫ್ ಕುಂತಿ, ನಾನು ಕುಂತಿ ಪುತ್ರ. ಐ ಆಮ್ ಸರ್ವೈವಿಂಗ್, ನಾನು ಇನ್ನೂ ಬದುಕಿದ್ದೀನಿ, ಕುಂತಿ ಪುತ್ರ. ಕುಂತಿಗೆ 3 ಜನ ಮಕ್ಕಳು. ಯಾರ್ಯಾರು? ಭೀಮ, ಅರ್ಜುನ ಮತ್ತು ಯುಧಿಷ್ಠಿರ. ಇವರು 3 ಜನ ಕುಂತಿ ಮಕ್ಕಳು. 3 ಜನದಲ್ಲಿ ನಾನು ಒಬ್ಬ ಬದುಕಿದ್ದೀನಿ ಕುಂತಿ ಮಕ್ಕಳಲ್ಲಿ. ಆ್ಯಂಡ್ ಸೊ ಶೀ ಈಸ್ ನಾಟ್ ಕಂಪ್ಲೀಟ್ಲಿ ಬಿರೇವ್ಡ್. ಅವಳು ಕಂಪ್ಲೀಟಾಗಿ ಎಲ್ಲ ಮಕ್ಕಳನ್ನು ಕಳ್ಕೊಂಡ್ಲು ಅನ್ನೋ ಥರ ಆಗಲ್ಲ, ಯಾಕಂದರೆ ನಾನು ಇನ್ನೂ ಜೀವಂತವಾಗಿದ್ದೀನಿ. ಸೊ ಟು ಬಿ ಫೇರ್ ಐ ಆಸ್ಕ್ ದಟ್ ಮಾದ್ರೀಸ್ ಸನ್ ನಕುಲ ಬಿ ರಿವೀವ್ಡ್. ಅದಕ್ಕೋಸ್ಕರನೇ ಈಗ ನಾನೊಬ್ಬ ಇದ್ದೀನಿ ಅಲ್ವಾ ಕುಂತಿಗೆ ಮಗನಾಗಿ, ಹಾಗಾಗಿ ಮಾದ್ರಿಗೆ ಯಾರೂ ಮಕ್ಕಳಿಲ್ಲ. ಅವ್ಳಿಗಿದ್ದಿದ್ದು 2 ಮಕ್ಕಳು, ನಕುಲ ಮತ್ತು ಸಹದೇವ. ಅವರಿಬ್ಬರು ಈಗ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ. ಹಾಗಾಗಿ ಅವರಿಬ್ಬರಲ್ಲಿ ಒಬ್ಬರನ್ನ ಬದುಕಿಸ್ಕೊಂಡ್ರೆ ಇಬ್ರಿಗೂ ಮೋಸ ಆಗಲ್ಲ ಅನ್ನೋ ರೀತಿಯಲ್ಲಿ ಇಬ್ರಿಗೂ ಒಬ್ಬೊಬ್ಬರು ಮಕ್ಕಳಿರ್ತಾರೆ. ಪುತ್ರ ಶೋಕ ಅತಿ ಹೆಚ್ಚು ಇರೋದಿಲ್ಲ ಅನ್ನೋ ಕಾರಣದಿಂದ ಅವರಿಬ್ಬರನ್ನ
ಚೂಸ್ ಮಾಡಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ದ ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ impartiality and granted that all his brothers would come back to life. ಈ ಒಂದು ಮಾತನ್ನು ಕೇಳಿ ಯುಧಿಷ್ಠಿರ ಏನು ಹೇಳ್ತಾನಲ್ವಾ, ಕುಂತಿಗೆ ಒಬ್ಬ ಮಗ ನಾನಿದ್ದೀನಿ ಸಾಕು, ಹಾಗಾಗಿ ನಾನು ಮತ್ತೆ ಭೀಮ ಅಥವಾ ಅರ್ಜುನನ್ನ ಕೇಳಿದ್ರೆ ಅಲ್ಲಿ ಪಾರ್ಶಿಯಾಲಿಟಿ ಮಾಡ್ದಂಗೆ ಆಗುತ್ತೆ, ಹಾಗಾಗಿ ನನಗೆ ಮಾದ್ರಿಯ ಮಕ್ಕಳಲ್ಲಿ ಒಬ್ಬರನ್ನ ಬದುಕಿಸ್ಕೋಬೇಕು, ಅದಕ್ಕೆ ನಕುಲನನ್ನು ನನಗೆ ವಾಪಸ್ ಕೊಡು ಅಂತ ಕೇಳಿದಾಗ ಯಕ್ಷಂಗೆ ತುಂಬ ಖುಷಿಯಾಗುತ್ತೆ. ಅವನು ಯಾವುದೇ ರೀತಿ ಇಂಪಾರ್ಶಿಯಾಲಿಟಿ ಅಂದರೆ ಭೇದವಿಲ್ಲದೆ ಮಾತಾಡ್ದ ಅಲ್ವಾ. ಮಾದ್ರಿ ಅವನ ತಾಯಿಯಲ್ಲ, ಸ್ವಂತ ತಮ್ಮಂದಿರಲ್ಲ ಮಾದ್ರಿ ಮಗಳು, ಯಾಕೆ ಅವ್ರನ್ನ ಬದುಕಿಸ್ಬೇಕು ಅಂತ ಯೋಚನೆ ಮಾಡಿದೆ. ಮಾದ್ರಿಗೂ ಒಬ್ಬ ಮಗ ಬೇಕು ಅಂತ ಥಿಂಕ್ ಮಾಡಿ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಅವನು ಮಾದ್ರಿಯ ಮಗ ನಕುಲನನ್ನು ಬದುಕಿಸ್ಕೊಡು ಅಂತ ಕೇಳಿದ್ದಕ್ಕೆ ತುಂಬ ಖುಷಿಯಾಗಿ ಯಕ್ಷ ಏನು ಮಾಡ್ತಾನೆ, ಎಲ್ಲ ಸಹೋದರರನ್ನು ಕೂಡ ಮತ್ತೆ ಲೈಫ್ಗೆ ಬರೋ ರೀತಿ, ಬದುಕಿ ಬರೋ ರೀತಿ ಅವನು ಮಾಡ್ತಾನೆ. It was Yama, the lord of death, who had taken the form of the deer and the yaksha. ಇಲ್ಲಿ ಇಟ್ ವಾಸ್ ಯಮ. ಇಷ್ಟೊತ್ತವರೆಗೂ ಯಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರೋ ಅವರು ಬೇರೆ ಯಾರು ಅಲ್ಲ, ಅವರು ಯಮ. ಅವನು ಯಮಧರ್ಮರಾಯ. ದ ಲಾರ್ಡ್ ಆಫ್ ಡೆತ್, ಸಾವಿನ ದೇವತೆ, ಸಾವಿನ ದೇವರು. ಲಾರ್ಡ್ ಆಫ್ ಡೆತ್ ಅಂದರೆ ಸಾವಿನ ದೇವರು ಯಮಧರ್ಮರಾಜ ಅವನು. ಹೂ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡೀರ್ ಆ್ಯಂಡ್ ದ ಯಕ್ಷ. ಯಾರು ಅಲ್ಲಿ ಡೀರ್ ಅಂದರೆ ಒಂದು ಜಿಂಕೆಯ ರೂಪದಲ್ಲಿ ಬಂದಿದ್ರೋ ಅದು ಬೇರೆ ಯಾರೂ ಅಲ್ಲ, ಯಕ್ಷ. ಸೊ ದ್ಯಾಟ್ ಹಿ ಮೈಟ್ ಸಿ ಹಿಸ್ ಸನ್ ಯುಧಿಷ್ಠಿರ ಆ್ಯಂಡ್ ಟೆಸ್ಟ್ ಹಿಮ್. ಈ ಯುಧಿಷ್ಠಿರ ಯಾರು ಅಂತಂದರೆ ಯಮಧರ್ಮರಾಯನ ವರದಿಂದ ಹುಟ್ಟಿದಂತಹ ಧರ್ಮರಾಯ. ಯುಧಿಷ್ಠಿರನ ಧರ್ಮರಾಯ ಅಂತಲೂ ಕೂಡ ಕರೀತಾರೆ. ಅವನು ಬೇರೆ ಯಾರೂ ಅಲ್ಲ, ಯಮಧರ್ಮರಾಯನ ಮಗ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋವಂಥದ್ದು, ಇಲ್ಲಿ ಯಮಧರ್ಮರಾಯ ಏನಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ಯುಧಿಷ್ಠಿರನನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದ. ಹಿ ಎಂಬ್ರೇಸ್ಡ್ ಯುಧಿಷ್ಠಿರ ಆ್ಯಂಡ್ ಬ್ಲೆಸ್ಡ್ ಹಿಮ್. ಅವನು ಆ ಯುಧಿಷ್ಠಿರನ ಉತ್ತರವನ್ನು ಕೇಳಿ ಅವನನ್ನು ಅಪ್ಪಿಕೊಂಡು ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಯಾರು? ಯಮಧರ್ಮರಾಯ. ನೆಕ್ಸ್ಟ್ ಇಲ್ಲಿ ಯಮ ಹೇಳ್ತಾನೆ, ಯಮ ಸೆಡ್ ಓನ್ಲಿ ಅ ಫ್ಯೂ ಡೇಸ್ ರಿಮೈನ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಯುವರ್ ಎಕ್ಸೈಲ್ ಇನ್ ದ ಫಾರೆಸ್ಟ್. ಕೇವಲ ಸ್ವಲ್ಪ ದಿನಗಳು ಮಾತ್ರ ಉಳಿದಿದೆ. ಏನಕ್ಕೆ? ನೀವು ಏನು ಒಪ್ಪಂದ ಮಾಡ್ಕೊಂಡಿದ್ರಿ, ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂದರೆ ಒಪ್ಪಂದದ ಪೀರಿಯಡ್ ಏನಿತ್ತು, ಸಮಯ ಏನಿತ್ತೋ ಅದು ಮುಗಿಯೋದಕ್ಕೆ, ಅಂದರೆ ಎಕ್ಸೈಲ್ ಇನ್ ದ ಫಾರೆಸ್ಟ್. ಎಕ್ಸೈಲ್ ಅಂದರೆ ವನವಾಸ. ನೀವು 12 ವರ್ಷ ವನವಾಸ ಮಾಡಬೇಕು ಅಂತ ಒಪ್ಕೊಂಡಿದ್ರಿ ಅಲ್ವಾ, ಆ ವನವಾಸದ ಸಮಯ ಮುಗಿಯೋದಕ್ಕೆ ಇನ್ನು ಕೆಲವೇ ದಿನಗಳಿದೆ. ದ 13th ಇಯರ್ ವಿಲ್ ಆಲ್ಸೋ ಪಾಸ್ ಬೈ. ಅದೇ ರೀತಿ 13ನೇ ವರ್ಷ ಕೂಡ ಬೇಗ ಮುಗ್ದೋಗ್ಬಿಡುತ್ತೆ. ನನ್ ಆಫ್ ಯುವರ್ ಎನಿಮೀಸ್ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು. ವನವಾಸ ಮತ್ತು ಅಜ್ಞಾತವಾಸದ ಸಮಯದಲ್ಲಿ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಅನ್ನೋ ಷರತ್ತಿರುತ್ತೆ ಪಾಂಡವರಿಗೆ. ಹಾಗಾಗಿ ನನ್ ಆಫ್ ಯುವರ್ ಎನಿಮೀಸ್, ಯಾವ ನಿನ್ನ ಶತ್ರುಗಳು ಕೂಡ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು, ನಿನ್ನನ್ನು ಕಂಡಿಡಿಯೋದಕ್ಕೆ ಆಗೋದಿಲ್ಲ. ನೀವೇ ಪಾಂಡವರು ಅಂತ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಯು ವಿಲ್ ಸಕ್ಸಸ್ಫುಲಿ ಫುಲ್ಫಿಲ್ ಯುವರ್ ಅಂಡರ್ಟೇಕಿಂಗ್ ಆ್ಯಂಡ್ ಸೇಯಿಂಗ್ ದಿಸ್ ಹೀ ಡಿಸಪಿಯರ್ಡ್. ಹಾಗೆಯೇ ನೀವು ಸಕ್ಸಸ್ಫುಲ್ಲಾಗಿ ಈ ಒಂದು ವನವಾಸದ ಹಾಗೆಯೇ ಅಜ್ಞಾತವಾಸದ ಸಮಯವನ್ನು ಮುಗಿಸ್ತೀರಾ ಅಂತ ಇಲ್ಲಿ ಯಕ್ಷ ಹೇಳಿ ಅವನು ಡಿಸಪಿಯರ್ ಆಗ್ತಾನೆ. ಡಿಸಪಿಯರ್ಡ್ ಅಂದರೆ ಮಾಯ ಆಗೋದು. ಹಾಗೆ ಹೇಳಿ ಯಕ್ಷ ಅಲ್ಲಿಂದ ಮಾಯ ಆಗಿಬಿಡ್ತಾನೆ. ಇದಿಷ್ಟು ಬಂದು ದ ಎನ್ಚಾಂಟೆಡ್ ಪೂಲ್ನ ಕಂಪ್ಲೀಟ್ ಸ್ಟೋರಿ ಆಗಿರುತ್ತೆ. ಹೇಗೆ ಪಗಡೆ ಆಟದಲ್ಲಿ ಕೌರವರು ಮತ್ತು ಪಾಂಡವರು ನಡುವೆ ನಡೆದಂತಹ ಯುದ್ಧದಲ್ಲಿ, ಆಟದ ಯುದ್ಧದಲ್ಲಿ
ಸೋತು ಪಾಂಡವರು ವನವಾಸವನ್ನು ಅನುಭವಿಸ್ಬೇಕಾದಂತಹ ಸಂದರ್ಭ ಬರುತ್ತೆ. ಆ ವನವಾಸದ ಸಂದರ್ಭದಲ್ಲಿ ಅವ್ರಿಗೆ ಎದುರಾದಂತಹ ಸಂಕಷ್ಟ ಈ ಒಂದು ಎನ್ಚಾಂಟೆಡ್ ಪೂಲ್ನಲ್ಲಿ ಏನು ವ್ಯಕ್ತ ಆಗಿದೆ, ಈ ಒಂದು ಸ್ಟೋರಿ. ಹೇಗೆ ಅದರಿಂದ ಹೊರಗೆ ಬಂದರು, ಹೇಗೆ ಯುಧಿಷ್ಠಿರ ಜಾಣತನದಿಂದ ಬುದ್ಧಿವಂತಿಕೆಯಿಂದ ಆ ಯಕ್ಷನ ಪ್ರಶ್ನೆಗಳಿಗೆ ಅಥವಾ ಯಮಧರ್ಮರಾಜನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸಹೋದರನನ್ನು ಬದುಕಿಸ್ಕೊಂಡ ಅನ್ನುವಂತಹ ವಿಚಾರಗಳನ್ನು ನಾವು ಈ ಒಂದು ಪಾಠಭಾಗದಲ್ಲಿ ಲೆಸನಲ್ಲಿ ನಾವು ತಿಳ್ಕೊಂಡ್ವಿ. ದ ಎನ್ಚಾಂಟೆಡ್ ಪೂಲ್ ಅನ್ನೋ ಲೆಸನಲ್ಲಿ ನಾವು ತಿಳ್ಕೊಂಡ್ವಿ. ಹಾಗೆಯೇ ಆಲ್ರೆಡಿ ಪಾರ್ಟ್ 1 ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ನೀವು ಪಾರ್ಟ್ 1 ವಿಡಿಯೋನ ನೋಡಿ ಅದಾದ ನಂತರ ಪಾರ್ಟ್ 2 ವಿಡಿಯೋನ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಈ ಒಂದು ಲೆಸನ್ ಅರ್ಥ ಆಗುತ್ತೆ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗ್ತಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ನನ್ನ ಈ ವಿಡಿಯೋನ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ವಿಡಿಯೋ ಪಾರ್ಟ್ 2 ವಿಡಿಯೋ ದ ಎನ್ಚಾಂಟೆಡ್ ಪೂಲ್ನ ಪಾರ್ಟ್ 2 ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.